ಮುಕ್ಕೊಂಡು ಮುಕ್ಕೊಂಡು ಕೆಟ್ಟ ಬ್ಯಾಸ್ರದಂಗೆ ಆತು. ಒಂದು ಧಾರಾವಾಹಿಯಾರ ನೋಡ್ಬೋದಿತ್ತು. ಏನು ಮಾಡಲಿ? ಶಿವಲಿಂಗ, 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 ಕುಡಿಯೋಕೆ ನೀರು ಇಲ್ಲ. ಶಿವಲಿಂಗ, ಶಿವಲಿಂಗ, ಗೌರಿ, ಗೌರಿ, ಯಾರಿದ್ದಂಗಿಲ್ಲಪ್ಪ. ಅಯ್ಯೋ ದೇವ್ರೆ, ವಯಸ್ಸಾದವರು ಈ ಕೆಲ್ಸಕ್ಕೆ ಹೋಗೋರು ಮನ್ಯಾಗಂತೂ ಇರಬಾರ್ದಪ್ಪ. ಕರೆದಾಗ ಅನ್ನಕ್ಕೆ ಒಬ್ಬರು ಇರಂಗಿಲ್ಲ. ಅಯ್ಯಪ್ಪ ದೇವ್ರೆ. ಅಲ್ಲಾದ್ರೆ ಸರೋಜ ಪಾಪ ಬೈಕೊಂತನು, ಮನ್ಸಿದ್ರು ಮನ್ಸಿಲ್ಲಂದ್ರು ಹೆಂಗ ಒಟ್ಟು ಏನಾರ ಕೇಳ್ತಿದ್ದಂಗೆ ತಂದು ಕೊಡ್ತಾಳೆ ಪಾಪ. ಸುಳ್ಳು ಅನ್ಬಾರ್ದು. ಯಾಕೆ ಬಾಯಿ ಐತಿ ಅಂತ ಒಬ್ರಿಗೆ ಮಾತಾಡ್ಬೇಕು. ಪಾಪ ನನ್ನಂತರೂ ಚಲೋನೇ ನೋಡ್ಕೊಂಡಾಳ. ಏನಂತೀರಿ ಅಲ್ಲ? ಪಾಪ ಅವಕ್ಕೆ ದುಡಿಬೇಕು ಅನ್ನೋದಿರ್ತೈತಿ. ನಾವು ವಯಸ್ಸಾದವ್ರಿಗೆ ಕೈಕಾಲು ಎತ್ತಿ ಮಾಡ್ಕೊಳಕ್ಕೂ ಆಗಲ್ಲ. ನಮ್ಮ ಕೈಲಿ ನಿಗದಿದ್ರೆ ನಾವು ಯಾಕೆ ಇನ್ನೊಬ್ರಿಗೆ ಒಜ್ಜಕ್ಕೇವಿ? ಈಗ ನಮ್ಮನ್ನ ಇಲ್ಲಿ ತಂದು ಹಾಕೊಂಡು ಕಸ್ಲೆ ಅವರಿಗೆ ನಾವು ಹೋಗಿ ಅದನ್ನು ಮಾಡು ಇದನ್ನು ಮಾಡು ನಮಗೆ ಸರಿ ಇತ್ತಂಗೆ ಹೊತ್ತಿಗೆ ಸರಿ ಮಾಡಿಕೊಡು ಅಂದರೆ ಪಾಪ ಅಕ್ಕತ್ತೆ ಅವಕ್ಕೆ ಆಗಲ್ಲ. ಅವ್ರದ್ದು ತಪ್ಪಂತನೂ ಹೇಳೋಕ್ಕಾಗಲ್ಲ. ಏನು ಮಾಡ್ತೀರಿ ಹೇಳ್ರಿ? ಮತ್ತು ಅಕ್ಕಿ ಕೆಲ್ಸಕ್ಕೆ ಹೋಗಲೇಬೇಕು, ಇಲ್ಲಾಂದ್ರೆ ಬಾಡಿ ಕಟ್ಬೇಕಲ್ಲ ಅಲ್ಲೇ. ಹಾಕಿದ್ದು ತಪ್ಪಂತ ಹೇಳೋಕ್ಕಾಗಲ್ಲ. ಪಾಪ ಯಾಕೆ ಇನ್ನೊಬ್ಬ ಕಂಡರತ್ ಮಕ್ಕಳಿಗೆ ನಾವು ಬೈಬೇಕು. ಶಿವಲಿಂಗ ಇರ್ತೇನೆ ಎಂದಿದ್ದ, ಎಲ್ಲಿ ಹೋದ್ನ ಏನಪ್ಪ? ಅಮ್ಮ ಕರೆದ್ರಿ? ಗೌರಿ ಮನೆಗದಿಯನವ? ಹೋಗಿಲ್ಲ ನೀ ಕೆಲ್ಸಕ್ಕೆ? ಇಲ್ಲ ಅತ್ತೀರ, ನಾನು ಇವತ್ತೊಂದು ದಿನ ಸುಟಿನ ಮಾಡಿಬಿಟ್ಟೆ ರೀ. ನಂಗೆ ಹೋಗೋಕೆ ಆಗಲಿಲ್ಲ ಇವತ್ತು, ಯಾಕೆ ಮನೇನ ಕೆಲಸನೂ ಮುಗಿಲಿಲ್ಲ. ನಾಳೆ ಹೋಗ್ತೇನೆ ರೀ. ಅಯ್ಯೋ ಪಾಪ, ನನ್ನಿಂದ ತ್ರಾಸಾತನವ ಕೆಲಸದ್ದು. ಎದಕ್ಕೆ ಬೇಕು ಮತ್ತು? ಹ್ಞೂ ಅಂದೆ ಅಂದ್ರೆ ಅದನ್ನೇ ಮಗನ ಮುಂದೆ ಹೇಳಿದ್ರಿ ಮಾಡಲಿ. ಯಾಕೆ ಬೇಕು ಸುಮ್ಮನೆ? ಇಲ್ಲ ಅನ್ನೋದೇ ವಾಸಿ. ಇಲ್ಲ ಇಲ್ಲ ಅತ್ತೀರ, ಅಯ್ಯೋ ನೀವೇನು ಕೆಲಸ ಕೊಟ್ಟಿರಿ ನನಗೆ ತ್ರಾಸಾಗಕ್ಕೆ? ಏನಿಲ್ಲ, ಉಪ್ಪಿಟ್ಟು ಒಂದು ಮಾಡ್ಕೊಟ್ಟಿನಿ ಅಷ್ಟೇ. ಮತ್ತೇನು ಮಾಡಿ ನಾನಾರ? ಏನಿಲ್ಲ, ನನಗೆ ಇವತ್ತು ಆಗಲಿಲ್ಲ ಹೋಗಕ್ಕೆ. ಅದಕ್ಕೆ ನಾಳೆಯಿಂದ ಏನು ಮಾಡ್ತೀನಿ ಅಂದರೆ ಇನ್ನೊಂದು ಸ್ವಲ್ಪ ದೌಡ್ ಹೇಳ್ತೀನಿ. ದೌಡೆದ್ದೆ ಅಂದರೆ ಎಲ್ಲ ಕೆಲಸಗಳು ಬೇಗ ಆಗ್ಬಿಡ್ತಾವೆ. ನನಗೆ ಇವತ್ತು ನೀವು ಇಲ್ಲಿ ಬರ್ತೀರಿ ಅನ್ನೋದು ಗೊತ್ತಿದ್ದಿಲ್ಲ. ಹಾಗಾಗಿ ಯಾವುದು ಕೆಲಸಗಳು ಆಗಲಿಲ್ಲ ಕರೆಕ್ಟಾಗಿ ಅಷ್ಟೇ. ನಾಳೆ ಏನು ಮಾಡ್ತೀನಿ, ಇನ್ನೊಂದು ತಾಸು ದೌಡೆದ್ದು ಬಿಡ್ತೀನಿ. ದೌಡೆದ್ದೆ ಅಂದರೆ ಒಂದು ಸ್ವಲ್ಪ ನಂದು ಏನು ಕೆಲಸದ ಅವ್ನು ಮುಗಿಸ್ಕೊಂಡ್ಬಿಡ್ತೀನಿ. ಅಂದ್ರೆ ನನಗೆ ಟೈಮಿಗೆ ಸರಿ ಎಲ್ಲ ಮಾಡ್ಕೊಟ್ಟು ಹೋಗಕ್ಕೆ ಅನುಕೂಲ ಆಕೈತಿ. ಈಗ ನೀವು ನನ್ನ ಕರೆದ್ರೆಲ್ಲ ಏನಾರ ಬೇಕಾಗಿತ್ತಾ? ಚಾಗಿ ಮಾಡ್ಲೇನತ್ತಿ? ಬೇಡವ, ಚಾಗಿ ಎಲ್ಲ ಏನು ಬೇಡ. ಶುಗರ್ ಬಂದಾಗಿಂದನೂ ಡಾಕ್ಟ್ರು ಚಹಾ ಕುಡಿಬೇಡ್ರಿ ಅಂದಾರಲ್ಲ, ಚಹಾ ಕುಡಿಯೋದೇ ಬಿಟ್ಟಿನಿ. ಆದರೂ ಚಟ ಹೋಗಂಗಿಲ್ಲ ನೋಡು. ಹಾಗಾಗಿ ಒಟ್ಟು ಹಾಲು ಹಾಕಿ ಚಾಪೆ ಹಾಕಿ ಕುದಿಸ್ಕೊಟ್ಟಿರ್ತಾಳೆ ನಮ್ಮ ಸರೋಜ. ಅದನ್ನೇ ಕುಡಿದಿರ್ತೇನೆ. ನೀನು ಬೇಕಾದ್ರೆ ಆಮೇಲೆ ಹಾಗೆ ಮಾಡ್ಕೊಡವಂತೆ. ಈಗೇನು ಬೇಡ. ಕುಂತು 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 ಕೆಟ್ಟ ಬ್ಯಾಸರದಂಗೆ ಆಗ್ತೈತಿ. ಅವು ನೀನು ಸಂಜೆಗೆ ಹಾಕಿದ ಧಾರಾವಾಹಿನ ವಾಪಸ್ ಹಾಕ್ತಾರಲ್ಲ, ಹಚ್ಕೊಡವ ಒಂದಿಟ್ಟು. ಆಸೆ, ಬ್ರಹ್ಮಗಂಟು, ಆಮೇಲೆ ಇನ್ನೂ ಯಾವವ ಮುದ್ದು ಲಕ್ಷ್ಮಿ, ಅದು ಯಾವ್ಯಾವ ನೋಡವ. ನನಗೆ ಅವು ಚಾನಲ್ ಗೊತ್ತಿಲ್ಲ, ಇವನ್ನೆಲ್ಲ ನೋಡ್ತಿರ್ತೇನೆ ಒಟ್ಟು. ಆಮೇಲೆ ಇನ್ನೊಂದು ಯಾವುದದು ಈ ಹೊಸ್ದಾಗಿ ಯಾವ್ದು ಬರ್ತೈತಿ ಅಂದ್ರಪ್ಪ, ಇದು ಯಾವುದದು ಯಾವ ಹೋಲ್ಬಿಡು, ನಂಗೆ ಹೆಸರು ನೆನಪಿಲ್ಲ. ಒಂದು ಈಟ ಚಾನಲ್ ಹಚ್ಕೊಡವ, ಒಟ್ಟು ನೋಡ್ಕೊಂತ ಕುಂದಿರ್ತೇನೆ. ಅಲ್ಲ ಅತ್ತೀರ, ನಿಮ್ಮ ಕಣ್ಣು ಅಂತೀರಿ, ಮತ್ತು ಈ ಪರಿ ಟಿವಿ ನೋಡಿದ್ರೆ ಇನ್ನೋಡು ತ್ರಾಸಾಗಲ್ಲ. ಅಯ್ಯೋ ಚಸ್ಮಾ ಐತಿ ಹಾಕೊಂಡು ನೋಡೋದು, ಅದನ್ನು ಹಾಕೊಂಡು ನೋಡ್ತೀನಿ. ಕುಂತು ಬೇಜಾರಾಗತ್ತವ. ಒಂದು ಈಟ್ ಹಚ್ಕೊಡು. ಸರಿ ಹಚ್ಕೊಡ್ತೀನಿ. ಮೇಲಕ್ಕೆ ನಿಧಾನಕ್ಕೆ ಎದ್ದು ಬರ್ರಿ, ನಾನು ಹಚ್ಚಿರ್ತೀನಿ. ಹಚ್ಚಿ ನಾವು 4 ಭಾಂಡೆ ಅದಾವ ತಿಕ್ಕೊಂಬರ್ತೀನಿ ಅತ್ತಿ. ಹ್ಞೂ ಆಯ್ತಾಯ್ತು. ಪಾಪ ನನ್ನ ಸಲುವಾಗಿ ಕೆಲ್ಸಕ್ಕೆ ಹೋಗೋದು ಬಿಟ್ಟೈತಿ ಇವತ್ತು ಹುಡುಗಿ. ಎಲ್ಲ ಸೈ ಏನು ಮಕ್ಕಳು ಮರಿದ ವಿಚಾರನೇ ಮಾಡುವಲ್ರಪ್ಪ. ಏನೋ ದೇವ್ರಿಗೆ ಗೊತ್ತು. ಕೇಳಿದ್ರೆ ಎಲ್ಲಿ ಬೇಜಾರಾಕ್ಕಳ ಅಂತೇಳಿ ನಾನು ಕೇಳೋದು ಬಿಟ್ಟಿನಿ. ಪಾಪ ನಮ್ಮ ಶಿವಲಿಂಗಗೆ ಆಗಬೇಕಾದ ವಯಸ್ಸಿನಾಗ ಒಂದು ಮದುವೆ ಆಗಿಬಿಟ್ಟಿದ್ರೆ ಸರಿತ್ನಂಗೆ ಇಷ್ಟೊತ್ತಿಗೆ ಮಕ್ಕಳು ಇರ್ತಿದ್ವು. ಆ ವಿಚಾರ ನೆನಪಾದ್ರೆ ನಮ್ಮ ಸರಸ್ವತಿ ಮೇಲೆ, ಅದು ಸರೋಜನ ಮೇಲೆ ನಂಗೆ ಭಾರಿ ಸಿಟ್ಟು ಬರ್ತೈತಿ. ಆ ಸರೋಜ ಬರ್ಬೇಕಾದ ಸಂಬಂಧ ಎಲ್ಲ ತಪ್ಪಿಸ್ಬಿಟ್ಲು. ಅವಾಗ ಈಗಿದು ತಪ್ಸಕ್ಕೆ ಹೋದ್ಲು. ಅದೇನು ದೇವ್ರ ದಯದಿಂದ ಇವ್ರಿಗೆ ಮಾಲೆ ಹಾಕ್ಯಾರ ಅಂತೇಳಿ ದೇವ್ರು ಕೂಡಿಸ್ಕೊಟ್ಟ. ಇದು ಒಂದು ನಮ್ಮ ಸರೋಜನ ಕೆಟ್ಟ ಬುದ್ಧಿ ಅಲ್ಲ, ಖರೇನ. ನನ್ನೊಬ್ಬಕಿನ ಚಲೋ ನೋಡ್ಕೊಂಡ್ರೆ ಏನು ಬಂತು? ಇಂಥವೆಲ್ಲ ಮಾಡ್ತಾಳೆ. ಅಯ್ಯೋ ದೇವರೇ, ಜೀವನ ಹಿಂಗಿಂಗೂ ಇರಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಆದರೆ ಹಿಂಗಿರ್ತೀನಿ ಅಂತ ಅಂದ್ಕೊಂಡಿದ್ದಿಲ್ಲ. ಎಷ್ಟು ವರ ಬಂದು ನನಗೆ. ನಾನು ಎಷ್ಟು ವರ ಬಂದರು ಅವನಿಷ್ಟ ಇಲ್ಲ ಇವನಿಷ್ಟ ಇಲ್ಲ ಅಂತಂದೇಳಿ ನಾಟಕ ಮಾಡಿ ಅದು ಹೆಂಗೆ ಇವ್ರನ್ನ ಒಪ್ಕೊಂಡೆ ನಾನು? ಏನಪ್ಪ ನನ್ನ ಬುದ್ಧಿ ಏನು ಮಂಕೋದಿತ್ತ ಏನೋ. ಈ ಹಳ್ಳಿಗೆ ಯಾವ್ದಾರ ಸಿಟಿಯಾಗಿ ಮದುವೆ ಮಾಡ್ಕೊಂಡು ಹೋಗಿದ್ರೆ ಎಷ್ಟು ಚೆನ್ನಾಗಿರ್ತಿದ್ನೋ ಏನೋ. ಹೋಗ್ಲಿ ಬಿಡ. ತಿಕ್ಕು ಇನ್ನೂ ಭಾಂಡೆ ತಿಕ್ಕು. ಗೌರಿ ಬಂದ್ಲಪ್ಪ. ಅತ್ತಿ ನಂಗೆ ಊರುಂಟುಂಟ್ಲೆ ಕಳ್ಸಾಳ. ಅಲ್ಲ ನೋಡ್ಕೊಂತೀನಿ, ನಂಗೇನು ಬೇಜಾರೇನಿಲ್ಲ. ಇಲ್ಲಿ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಗೊತ್ತಿತ್ತು ಕಳ್ಸಾಳ. ಇದಕ್ಕೇನು ಹೇಳೋದು? ಹಾಳೋದಕ್ಕೆ ತಾಗ ಬಂದ್ಲಿಗೆ ಗೌರಿ ಅಂತೇಳಿ ಏನು ಹೇಳಕ್ಕೆ ಬಂದಾಳ, ಏನು ಕೇಳಕ್ಕೆ ಬಂದಾಳ. ತಗೋ ಸುಮ್ಮನೆ ಏನು ಅನ್ನಕ್ಕೆ ಬಾರದಂತ ಬಾಯಿ ಮುಚ್ಕೊಂಡಿರ್ಬೇಕಷ್ಟೆ. ಗೌರಿ, ಸರೋಜಕ್ಕ ಬರ್ರಿ, ಕುಂದ್ರ ಬರ್ರಿ. ಏನು ಬಾಂಡೆ ತೊಳೆಯತ್ತಿದ್ದೇನೆ? ಅಲ್ಲ ಸರೋಜಕ್ಕ, ಇದ್ರಿಗೆ ಬಾಂಡೆ ತೊಳೆಯತ್ತೀನಿ. ಮತ್ತೆ ಬಾಂಡೆ ತೊಳೆಯತ್ತಿದ್ಯಾ ಅಂತ ಕೇಳ್ತಿರಲ್ಲ, ಏನು ಹೇಳಿ ನಾನು? ಮತ್ತೆ ಬೇರೆ ಏನಾರು ಹೇಳಿದ್ರೆ ಅಯ್ಯೋ ನನ್ನ ಗೌರಿ ಬೇಕಂತ ಕಾಡಿಸಿದ್ಲು ಅನ್ನಂಗೆ ಆಕತ್ತೋ ಏನಪ್ಪ ನಿಮಗೆ?
ಇಲ್ಲ ಹಂಗೆ ಒಂದು ಕೇಳೋ ಪದ್ಧತಿ ನೋಡು, ಹಂಗ ಕೇಳಿದೆ ಅಷ್ಟೇ, ಏನು ಅನ್ಕೋಬೇಡ. ಅಂದಂಗೆ ಇದು ಏನೋ ಹೇಳ್ಬೇಕಂತ ಬಂದೆ. ಹಾಂ, ಅದು ಇದು ಏನದು ಆಮ್, ಏನೋ ಹೇಳ್ಬೇಕು ಅಂತ ಬಂದೆ ಬಿಡ ನಾನು. ಅತ್ತಿಯರನ್ನ ಕಳಿಸಿದ್ದೇನೆ. ಇಲ್ಲ ಇಲ್ಲ, ನಾನು ಅವ್ರಿಗೆ ನಾಷ್ಟ ಗಿಷ್ಟ ಮಾಡ್ಕೊಂಡು ಮಕ್ಕ ತಗೊಂಡು ಹೋಗ್ರಿ ಅಂದೆ. ಅವರೇ ಇಲ್ಲ ತಗೋರವ ಓಕೆನೆ ಅಂದ್ರೆ ಆಯ್ತು ತಗೋರಿ ಅಂದೆ. ಅದು ಹೋಗ್ಲಿ ಬಿಡು, ನಾ ಬಂದಿದ್ದು ಆತು ಉಂಡಿದ್ದ ತಿಂದಿದ್ದಾತು ಮಕ್ಕೊಂಡಾರ ಏನು ಮಾಡಕತ್ತಾರ? ಟಿವಿ ನೋಡಕತ್ತಾರ. ಹೌದನ, ನಮ್ಮನೆ ಟಿವಿ ಕರೆನ್ಸಿ ಖಾಲಿ ಆಗಿಬಿಟ್ಟತಿ. ಚಲೋ ಹತ್ತೋಗ ಪಾಪ, ಅವ್ರಿಗೆ ಒಂಥರ ಬೇಸರ ಆದಂಗೆ ಆಕಿತ್ತಲ್ಲಿ. ಇಲ್ಲ ಇದ್ದಿದ್ದೆ ಒಳ್ಳೇದಾತು. ಹಾಂ, ಎದಕ್ಕೆ ಬಂದೆ ಅಂತ ಈಗ ನೆನಪಾತ್ ನೋಡು. ಅದು ಸೋಮವಾರ ದಿನ ನಮ್ಮ ಈಕಿಗೆ ಯಾರಿಗೆ ನಮ್ಮ ಪೈತ್ರಾಗ ಇದು ಅಡಿಗೆ ತೊಗೊಂಡು ಹೊಂಟೇವಿ. ನಾರಿದಟ್ಟಿ, ಇದು ನಾರಿದಟ್ಟಿ ಅಂತ ಯಾಕೆ ಬಂತವ? ಅದು ಕಾಳು ಕುಬ್ಸಕ್ಕೆ ನಾಲ್ಕರಾಗಲ್ಲ ಮತ್ತೆ ಕಾಳು ಕುಬ್ಸ ಮಾಡಕತ್ತೇನೆ. ಅಡಿಗೆ ಕಟ್ಕೊಂಡು ಹೊಂಟೇವಿ. ಮತ್ತು ನೀನು ಬಾ ಅವತ್ತು. ನೀವು ಒಂಚೂರು ಮನೆಗೆ ಬೆಳಗ್ಗೆ ದೌಡ್ ಬಂದ್ರೆ ಚಲೋ ಆಕತಿ. ಸ್ವಲ್ಪ ಅಡಿಗೆ ಮಾಡ್ಕೊಳಕ್ಕೆಲ್ಲ ಆಸರಕತಿ. ಒಬ್ಬೇಕೆ ಅಡಿಗೆ ಮಾಡ್ಕೊಳಕ್ಕೆ ತಡ ಆಕತ್ತೆ. ಅದಕ್ಕೆ ಆಮೇಲೆ ಕರ್ಚಿಕಾಯಿ ಹುರಕ್ಕಿ ಹೋಳಿಗೆ ಮಾಡೋದೈತಿ. ಅದಕ್ಕೆ ನಿಂಗೆ ಬರೋಕ್ಕಾಕತ್ತ ಇಲ್ಲವ? ಅದಕ್ಕೆ ಅಡಿಗೆ ದಿನನೇ ಬಂದ್ಬಿಡು. ಒಂಚೂರು ಪಲ್ಯ ಗಿಲ್ಲೆ ಚಪಾತಿ ಮಾಡ್ಕೊಳಕ್ಕೆ, ಅನ್ನ ಮಾಡ್ಕೊಳಕ್ಕೆ ಒಂಚೂರು ಅವತ್ತು ಒಂದಿನ ಆಸರ ಆದ್ರೆ ಸಾಕು. ಹೋಗೋಣಂತೆ ಅಷ್ಟು ಸೇರಿ. ಆಮೇಲೆ ಇದು ಕರ್ಚಿಕಾಯಿಗೆ ಹುರಕ್ಕಿ ಹೋಳಿಗೆ ಮಾಡ್ಕೊಳಕ್ಕೆ ಬಾಜು ಇವ್ರು ರೇಣಕ್ಕಗೆ, ಆಮೇಲೆ ಈಕೆ ಯಾರಿಗೆ ಆಕೆ ಲತಾ ಹೋಗೋದು ಕರ್ದೇನಿ ಬರ್ತೇನೆ ಅಂತ ಅವರು ಹೇಳ್ಯಾರ. ಓ ಹೌದಾ, ಚಲೋ ಆತ್ ಬಿಡಕ್ಕ. ನನಗೂ ಕರ್ಚಿಕಾಯಿ ಮಾಡ್ಕೊ ಮತ್ತು ಹುರಕ್ಕಿ ಹೋಳಿಗೆ ಮಾಡಕ್ಕೆ, ಆಮೇಲೆ ಅಡಿಗೆಗೆ ನನಗೂ ಸುಟಿ ಮಾಡೋಕ್ಕಾಗಲ್ಲ. ಇವತ್ತು ನೋಡ್ರಿ, ಇವತ್ತು ರಜೆ ಮಾಡಿ ಮನೆಯಾಗದೇನೆ. ನನ್ನ ಕೆಲ್ಸಕ್ಕೂ ಹೋಗ್ಬೇಕಲ್ಲ, ಮತ್ತು ಮನೆಯಾಗಿದ್ರೆ ನಡೆಯಲ್ಲ. ಹಂಗಾಗಿ ಹಾಂ. ಅಲ್ಲ, ನೀ ಮನೆಯಾಗಿದ್ರೆ ಏನಾಗ್ತ? ನಿನ್ನ ಗಂಡು ಹೋಗಿ ತಕೊಂಡು ಕುಂದ್ರೆ ಅನ್ಬೇಕು ಬೇಡ ಬಾಗ್ಲನ? ಅವ್ರಿಗೆ ಹೇಳಿದೆ, ಅವ್ರು ಹೋಗೋದೇ ಇಲ್ಲ. ನಾನು ಏನು ಮಾಡಲಿ? ಅವ್ರು ಹೋಗಿದ್ರೆ ಹಿಂಗೆ ಯಾಕಿತ್ತು ನಮ್ಮ ಬಾಳೆ. ಅವರು ಅಂಗಡಿ ತೆಗೆದು ಬಾಗ್ಲ ತೆಗೆದ್ರು ನಡೀತಿತ್ತು, ನಾನೇ ಹೋಗ್ಬೇಕಂತ ಏನಿಲ್ಲ. ಈಗ ನೋಡಿ, ಈಗ ಅಲ್ಲಿ ಹೊಲದಾಗ ಏನಿಲ್ಲ, ಖಾಲಿ ಬಿಟ್ಟಾರ. ಈಗ ಅಡಿಕೆ ಗಿಡನೂ ಎಲ್ಲ ತಗ್ಸಿ ಎಲ್ಲ ಸಪಾಟ್ ಮಾಡ್ಸಾಗೈತಿ. ಹೌದಾ, ಖಾಲಿ ಬಿಟ್ಟಾರ. ಆ ಕುರಿ ತರಪ್ಸೇನಿ ಅಂತಾರೆ. ಮತ್ತು ಈ ಹೊಲದಾಗೂ ಏನು ಕೆಲಸ ಇಲ್ಲ. ಮನ್ಯಾಗ ಅಲ್ಲೇ ಇಲ್ಲಿ ಅಡ್ಡಾಡ್ಕೊಂತ ಅಕ್ಕನ ಮನೆ ತಂಗಿ ಮನೆ ಅಂತ ಅಡ್ಡಾಡೋ ಬದಲಿ ಹೋಗ್ರಿ ಅಂತ ಹೇಳಿದ್ರೆ ಅದನ್ನು ಮಾಡಂಗಿಲ್ಲ. ಈ ಗಂಡು ಮಕ್ಳು ಹಂಗ ಬಿಡ. ಇವ ಹೇಳಿದ್ ಮತ್ತೆ ಯಾವಾಗ ಕೇಳ್ಯಾವ ಹೇಳಿ? ಹೌದಿಲ್ಲ ಬಿಡು, ಹೋಲಿ. ಸುಮಾರು ದಿನ ಹೋಗೋಣವ. ಮತ್ತೆ ತಪ್ಪಿಸ್ತಂಗೆ ಬಾ. ಏನು? ಹ್ಞೂ ಅಕ್ಕ, ಬರ್ತೇನೆ ತಗೋರಿ. ಆಮೇಲೆ ನಿನ್ನ ಗಂಡಿಲ್ಲಲ್ಲ ಮನ್ಯಾಗ? ಇಲ್ಲ ಅಲ್ಲ, ಆಕೆ ಜ್ಯೋತಿ ಲಗ್ನಕ್ಕೆ ಏನು ಯಾರು ಕೊಡಕತ್ತೀರಿ? ಅಯ್ಯೋ, ಇವರು 50,000 ರೂಪಾಯಿ ಕೊಡ್ತೀನಿ ಅಂದ್ರು. ನಾನೇ 50,000 60,000 ಇವೆಲ್ಲ ಎದಕ್ರಿ ಕೊಡೋದು? ರೊಕ್ಕ ಇಲ್ಲತ್ನಾಗ ನಾವು ಸಾಲ ಮಾಡ್ಕೊಂಡೇವಿ. ಏನು ನಮಗೆ ಬೇಕಾದಷ್ಟು ಐತಪ್ಪ. ಬ್ಯಾಂಕಿನ ಲೋನು ಐತಿ ತೀರ್ಸೋದು. ಮನೆ ಕಟ್ಟಿಗೆ ಲೋನ್ ಮಾಡಿದ್ವಲ್ಲಕ್ಕ. ಅದು ಮತ್ತು ಇಷ್ಟೆಲ್ಲ ಇರುವತ್ನಾಗ 50,000 ಗಟ್ಟಲೆ ಎದಕ್ಕೆ ಕೊಡ್ತೀಯಪ್ಪ? ಹೌದಾ, ನಂಗೆ ದುಡ್ದು ಆಕಿನೂ ಲಾಯರ್ ಅದಾಳ, ಅಣ್ಣನೂ ದುಡಿತಾದಾನ. ಈಗ ಮತ್ತೆ ತಪ್ಪಿಕೋಬೇಡ್ರಿ, ಅದಕ್ಕೇನು ದುಡಿಯಾಕತ್ತಾರ. ಮನಿನೂ ನಡ್ದತ್ತಪ್ಪ. ಇವತ್ತು ನಾಳೆ ಕೆಚಿ ಪ್ಲಾಟ್ ಬರ್ತಾವೆ. ಸೈಟ್ ಮಾರಿ ಈಡಿಗೆ ರೊಕ್ಕ ಇಟ್ಕೋತಾರ. ಅಷ್ಟೆಲ್ಲ ಇರುವತ್ನಾಗ ನೀವು ಯಾಕೆ 50,000 ಕೊಡ್ತೀರಿ? ಏನು ಅವಶ್ಯಕತೆ ಇಲ್ಲ, ಕೊಡಕೋಬೇಡ್ರಿ ಅಂತೇಳಿ ಮೊನ್ನೆ ಕೊಡಾಕತ್ತಿದ್ದೀನಿ, ಬಿಡಿಸೇನಿ. ಇನ್ನೂ ಆಯರ್ ಏನು ಕೊಡಬೇಕು ಅಂತ ತೀರ್ಮಾನ ಆಗಿಲ್ಲ. ಮದುವೆಗೆ ಇನ್ನೆಷ್ಟು ದಿನ ಉಳಿತು? ಅಯ್ಯ, ಒಂದು 15 ದಿನ ಇಲ್ಲ. ಅದಕ್ಕೆ ನಾನು ಅಂತೀನಿ, ಮದುವೆಗೆ ಆಯಾರ ಏನು ಕೊಡ್ಬೇಕಂತ ಮಾತಾಡ್ಕೊಂಡಿರಿ ಅಂದರೆ ನಾವು ನೀವು ಇಬ್ಬರು ಸೇರಿ ರೊಕ್ಕ ಹಾಕಿ ಒಂದು ಯಾವ್ದಾರ ಐಟಮ್ ತಂದು ಗಟ್ಮುಟ್ಟಂದು ಕೊಡ್ಬೋದನ ಅಂತ. ಅಲ್ಲ, ಲೆಕ್ಕಂತ ನನಗೆ ಆಯಾರ ಕೊಡೋಕ್ಕೆ ಮನಸ್ಸಿಲ್ಲ. ಯಾಕಂದ್ರೆ ತರಿ ಮಂತ್ಯಾನ ನೋಡೋಕ್ಕೂ ಆ ಗಿರ್ಜಿ ಪಾರಕ್ಕನ್ನು ಕರ್ಕೊಂಡು ಹೋದ್ಲು, ಬಂಗಾರ ಬೆಳಿ ತರಕ್ಕೂ ಅವ್ರನ್ನೇ ಕರ್ಕೊಂಡು ಹೋದ್ಲು. ನಮ್ಮನ್ನ ಎದಕ್ಕವ ಕರ್ದಾಳಿಕೆ? ಎದಕ್ಕೂ ಕರ್ದಿಲ್ಲ. ಈಗ ನನ್ನ ಮಗಳದ್ರ 4ರಾಗ ನಾ ಇದು ಮಾಡ್ಬೇಕಲ್ಲ ಕಳ್ಕುಬ್ಸ ಅನ್ನೋ ಕಾರಣಕ್ಕೆ ನಾನು ಸುಮ್ಮನೆ ಬಾಯಿ ಮುಚ್ಕೊಂಡು ಈಗ ಅಡುಗೆ ಮಾಡ್ಕೊಂಡು ಹೊಂಟೇನಿ. ಬೇರೆ ಎದಕ್ಕಾದ್ರೆ ನಾನೇನು ತಲೆ ಕೆಡ್ಸ್ಕೊಂತಿದ್ದಿಲ್ಲ ಮತ್ತೀಗ, ಗೊತ್ತೇನು? ಹೌದು, ನಮ್ಮನೇಲಿ ಕರ್ದಾರ. ಅವ್ರವರೇ ಬೇಕಾದ್ರನ್ನ ಕರ್ಕೊಂಡು ಹೋಗ್ಯಾರ. ಆಯಾರ ಮಾತ್ರ ಗಟ್ಮುಟ್ಟನ್ನು ನಾವು ಮಾಡ್ಬೇಕು, ಬೇಕಾದ್ರನ್ನ ಕರ್ಕೊಂಡು ಇವ್ರು ಅಡ್ಡಾಡ್ಬೇಕು. ಅದಕ್ಕೆ ಸಾದ್ರ ಮಾವನ ಸೀರೆ ಅಂತೂ ಬೇಕೇ ಬೇಕು. ಹೌದಾ, ಈಗ ನಾವು ಒಂದು ಸೀರೆ ನೀವು ಒಂದು ಸೀರೆ ತರದ ಏನು ಹೆಂಗೆ ಮಾಡೋಣ ಅಂತ. ಅಕ್ಕ, ನನಗೆ ಒಳಗೊಂದು ಹೊರಗೊಂದು ಮಾತಾಡೋಕ್ಕಾಗಲ್ಲ, ಇದ್ದಿದ್ದೇ ಹೇಳ್ತೀನಿ. ಈಗ ನಾವು ರೊಕ್ಕ ಹಾಕಿ ನೀವು ರೊಕ್ಕ ಹಾಕಿ ಎಂಥ ಸೀರೆ ತಂದರು ಈತಾಗ ಒಂದು ಸೀರೆ ತಂದಾರ ಬಿಡು ಇಬ್ರು ಸೇರಿ ಅಂತಾರಷ್ಟೇ. ಅದಕ್ಕೆ ನಾನು ಅನ್ನೋದಾದ್ರೆ, ನೀವೇನು ಆಯಾರ ಕೊಡಬೇಕು ಅಂತ ಅಂದ್ಕೊಂಡಿರಿ, ನಿಮ್ಮ ಕೈಲಾದದ್ದು ನೀವು ಕೊಡ್ರಿ. ನಾವೇನು ಆಯಾರ ಕೊಡಬೇಕು ಅಂತ ಅಂದ್ಕೊಂಡಿವಲ್ಲ ಅದನ್ನು ನಾವು ಬೇರೆ ಕೊಡ್ತೀವಿ. ಹೌದಿಲ್ಲ? ಅಂದರೆ ಒಬ್ಬ ಮಾವು ಇದನ್ನು ತಂದ, ಒಬ್ಬ ಮಾವು ಇದನ್ನು ತಂದ ಅಂತಲೂ ಆಕ್ಕತಿ. ಹೌದಿಲ್ಲ? ಈಗ ನೀವೇನು ಬೆಳ್ಳಿದೇನಾರ ತರೋರಾಗಿರೇನ? ಹಂಗಿದ್ರೆ ನಾನು ಮತ್ತೆ ತರಲ್ಲ. ಎಲ್ಲಿ ಬೆಳ್ಳಿ ತರಕ್ಕೆ ಹೋಗ್ಲೇವ? ನಂದು ಹರಿದು ಊರ್ಬಾಗ್ಲಾಗೈತಿಲ್ಲ, ನಮ್ಮ ಬಾಳೆ ಬದುಕೆ ನೋಡ್ಕೊಂಡ್ರೆ ಸಾಕಾಗೈತಿ. ಅದು ಅಲ್ಲದೆ ಬೆಳ್ಳಿದಂತೆ ನನ್ನ ಮಗಳು ಈಡಾಗ ದುಡ್ಡು ಕೊಡ್ತಾ ಇಲ್ಲ ಆ ಮನೆಗೀಗ. ನನ್ನ ಮಗಳು ದುಡಿದಿಲ್ಲ, ರೊಕ್ಕ ಎಲ್ಲೋಕೈತೆ ಅಂತ ಮಾಡಿ ಎಲ್ಲ ಹಾಕಿ ಶಾಂತನ ಕೈಯಾಗ ಹೋಗತಿ. ಆಕೆ ಮಗಳಿಗೆ ಈಡಾಗಿ ಬಂಗಾರ ತಂತಂದು ಕೊಡಕತ್ತಾಳ ಅಷ್ಟೇ. ಪಾಪ ನನ್ನ ಮಗಳು ದುಡ್ಡು ಸಣ್ಣಗಾಕತ್ತೆ ಹೊಟ್ಟಿಲಿದ್ದಕ್ಕೆ, ಗೊತ್ತನ? ನಾನು ಏನು ಮಾಡೋಕ್ಕಾಕತ್ವ? ಆಕಿಗೆ ಹೇಳ್ತಾನೆ ಶಾಣೆತನ, ನೀ ದುಡ್ದಿದ್ದು ನೀ ಇಟ್ಕೊರ, ಆಕಿ ಕೊಡಬೇಡ ಅಂತೇಳಿ. ಇದು ನನ್ನ ಮಗಳು ಕೆಟ್ಟ ಹುಂಬುಷೇನಿ ಅಂತ ಹುಟ್ಟೈತೆ ನನ್ನ ಹೊಟ್ಟಾಗ, ಗೊತ್ತನ? ಒಂದು ಕರ ಬುದ್ಧಿಲ್ಲ ಬುಕ್ಕಲಿಲ್ಲ, ಏನು ಮಾಡೋಕ್ಕಾಕತ್ತೆ? ಅದಕ್ಕೆ ನಾನೇನು ಬೆಳ್ಳಿ ಬಂಗಾರ ತರಕ್ಕೆ ಹೋಗೋದಿಲ್ಲವ ಆತಾಗ. ಅಯ್ಯೋ ಸರೋಜಕ್ಕ, ನಮ್ಮದು ಖರ್ಚಿನ ಹಾದಿ ಭಾಳ ಐತೆ ಬಿಡಯಕ್ಕ. ದವಾಖಾನಿಗೆ ಒಂದು ತೋರಿಸ್ಕೊಳಕತ್ತೀನಿ ಈಗ. ಮತ್ತು ಕಾಳು ಕುಬ್ಸ, ಆಮೇಲೆ ಮತ್ತೆ ಅದು ಇದು ಸಣ್ಣ ಪುಟ್ಟ ಇರ್ತಾವೆ. ಈಗ ನೋಡು, ಈಗ ನಾಳೆ ಕುಬ್ಸ ಅಂತಿಟ್ರೆ ಏನಾರ ಒಂಚೂರು ಇದು ಮಾಡ್ಬೇಕಾಕತ್ತಲ್ಲ, ಅದೊಂದು. ಆಮ್ಯಾಗ ಇದು ಏನದು ಈಗ ಮತ್ತೆ ಜ್ಯೋತಿ ಲಗ್ನ, ಎಲ್ಲದಕ್ಕೂ ಎಲ್ಲಿಂದ ತರಕ್ಕೆ ಹೋಗೋಣ? ನಮ್ಗೆ ಈಗ ಹೊಲಕ್ಕೆಲ್ಲ ತೆಂಗಿನ ಸಸಿ ಕೊಡಬೇಕು. ಈಗ ಹೊಲಕ್ಕೆ ಏನು ಕುರಿ ತರಿಸ್ಯಾರಲ್ಲ, ಅವ್ರಿಗೊಂದು 40,000 ರೂಪಾಯಿ ಮಾತಾಡ್ಯಾರಂತ. ಆ ಎಕರೆಕ್ಕೆ 2 ಎಕರೆ ಸೇರಿ ಅದ್ರದ್ದು ರೊಕ್ಕ ಕೊಡಬೇಕು. ಏನು ಸ್ವಲ್ಪ ನಮ್ದು ರೊಕ್ಕ? ಇಷ್ಟೆಲ್ಲ ಪಜಿತಿ ಐತೆ ಬಿಡಯಕ್ಕ, ನನಗೂ ಸಾಕಾಗಿ ಹೋಗ್ಬಿಟ್ಟತ್ತಗ. ನಮ್ಮದು ಹಂಗೈತೆ ಹಣೆ ಬಾರ. ಈಗ ನೋಡಿ, ಈಗ ಮುಂದೆ ಈಗ ಮತ್ತು ಕುಬ್ಸಕ್ಕೆ ಹಳ್ಯಾಗ ಒಂದು ತೊಲಿ ಬಂಗಾರ ಕೊಡಲೇಬೇಕಾ? ಬಂಗಾರ ರೇಟ್ ನೋಡಿದ್ರೆ ಈ ಪರಿ ಆಗೈತಿ.
ಅಲ್ಲ ಅವ್ರೇನು ಕೇಳಿಲ್ಲ ಆದರೂ ಒಂದು ಕೊಡೋಣ ಅಂತ ಅನ್ಕೊಂಡೇನಿ. ನೋಡೋದು ಒಂದು ಅರ್ಧ ತೊಲಿ ಬಂಗಾರ ಕೊಡು ಅಂತ ಹೇಳೇನಿ ನನ್ನ ಮಗ್ಗ. ನಾನು ಯಾಕೆ ಹೇಳೇನಿ ಮುದ್ದಾಮ ಅಂತಂದ್ರೆ ಎಲ್ಲ ದುಡ್ದಿದ್ದು ಒಯ್ದು ಹೆಂಡತಿ ಕೈ ಕೊಡ್ತಾನೆ. ಅದ್ರ ಬದಲಿ ತಂಗಿ ಇಂಥದ್ದು ಮಾಡ್ಬೇಕು ನೋಡು ಅಂತಂದೆ ಅಂದ್ರೆ ಅದರ ಕೊಡ್ಲಿ ನಾನು ಯಾವ ನನಗೂ ಸಿಟ್ಟು. ಆಮೇಲೆ ಹಿಂಗೆ ನನ್ನ ವಿಚಾರ ಗೊತ್ತಾ, ನಾನು ನೀನು ಆಯಾರು ಮಾಡೋಕ್ಕೆ ಇಷ್ಟು ವಿಚಾರ ಮಾಡಕತ್ತೀವಿ. ಅಯ್ಯಯ್ಯ ಆಗಲೇ ಜ್ಯೋತಿಗೆ ಹೋಗಿ ಕಮ್ಮನ್ ಸೀರೆ ತೊಗೊಂಡು ಆಯಾರ ಲಗ್ನಕ್ಕೆ ಕೊಡಾಕ ಎಲ್ಲ ತಯಾರಾಗೈತವ. ಹೌದಾ? ಎಲ್ಲ ತಯಾರಾಗೈತಿ ಗೊತ್ತನ. ನಿನಗೆ ಗೊತ್ತಿಲ್ಲ ಅಲ್ಲ, ನಿನಗೆ ಗೊತ್ತಿಲ್ಲ ಅನ್ನಕ್ಕೆ ಪಾಪ ನಮ್ಗೆ ಗೊತ್ತಿಲ್ಲ ಬಿಡು. ನನಗೂ ಇವತ್ತು ಚಂದ್ರವ್ವ ಅಂದಿಂದ ಗೊತ್ತಾತು. ಕಮ್ಮನ್ ಚಲೋ ಸೀರೆ ತೊಗೊಂಬಂದ್ಲಂತೆ. ಎಷ್ಟು 4,000ದ ಏನೋ ಅಂದ್ಲಪ್ಪ. ಅಂತ ಚಲೋ ಸೀರೆ ತೊಗೊಂಬಂದಾಳಂತೆ ಆಯಾರ ಕೊಡಕ್ಕೆ. ಯಾರು? ಇನ್ಯಾವೇಕೆ ಆಕೆ ಸುಂದ್ರಿ. ನನ್ನ ಗಂಡನ್ ಮತ್ತೆ ನನ್ನ ಬಾಯಿಗೆ ಬರ್ತತಿ ಯಾಕನ್ಬೇಕು. ಸುಮ್ಮನೆ ನನಗೆ ಅನ್ನಕ್ಕೂ ಇಷ್ಟ ಇಲ್ಲ. ಆಕೆ ಊರು ಬಿಡಾಡಿ ಈ ಜ್ಯೋತಿಗೆ ತಂದಾಳಂತ. ನನಗೆ ಈ ವಿಚಾರಕ್ಕೆ ಭಾರಿ ಸಿಟ್ಟು ಬರೋದು. ನನಗೆ ಆಕಿನ ಕಂಡ್ರಾಗಿ ಬರಲ್ಲ. ನನ್ನ ಸಂಸಾರನ ಹಾಳು ಮಾಡಿ ನನ್ನ ಗಂಡನ ಮಾನ ಮರ್ಯಾದೆ ಬೀದಿಗೆ ಬಿದ್ದು ನನ್ನ ಗಂಡನ ಪ್ರೀತಿ ನನ್ನಿಂದ ಕಿತ್ತುಕೊಂಡಕ್ಕೆ ಆಕಿ. ಈಗೂ ಎಲ್ಲೇ ಇವ್ರು ಕದ್ದು ಮುಚ್ಚಿ ಬೆಟ್ಟಾಗತ್ತಾರೋ ಅಂತ ನನಗೆ ಅನ್ನಿಸ್ತೈತೆ ಒಂದೊಂದ್ಸಲ. ಏನೋ ಒಂದು ತಿಳಿವಲ್ತು ಒಟ್ಟು. ನನಗದ ನೆನಪಾದ್ರೆ ಅಷ್ಟು ಸಂಕಟಕತಿ. ಅಕ್ಕಿನ್ನ ನಮ್ಮ ಶಾಂತವ್ವ ಅದು ಎಂಥ ಹೊಕ್ಕಾಡಿಸ್ಕೊಂತಾಳಂದ್ರೆ ಅಷ್ಟು ಪರಿ ನೋಡತ್ತಾಗ. ಈಗ ನೋಡಕ್ಕೆ ಸೀರೆ ತಂದು ಕೊಟ್ಟಿದ್ದು ತೊಗೊಳ್ಳಾರ್ದಂಗೆ ಇರ್ತಾಳನ. ಎದಕ್ಕೆ 4,000 ರೂಪಾಯಿ ಸೀರೆ ಹಾಕಿ ತಂದು ಕೊಟ್ಲು. ನನಗೆ ಅನಿಸ್ತತಿ ಇವರಿಬ್ಬರದ್ದು ಕಳ ಸಂಬಂಧ ಕಿಕ್ಕೆ ಅಲ್ಲಿ ಶಾಂತವನ ಸೇತುವೆ ಹೇಳೋಣ ಅಂತೀನಿ ನಾನು. ಒಂದೊಂದ್ಸಲ ನನ್ನ ಬಾಯಿಗೆ ಅದೇ ಬರೋದು. ಯಾರಿದು? ನಿಮ್ಮ ಗಂಡಂದು ಮತ್ತು ಅಕ್ಕಿದು ಇರಕ್ಕಿಲ್ಲ. ಇರಕ್ಕಿಲ್ಲ ಅಂತ ನೀನಂತಿ, ಐತಿ ಅಂತ ನಾನು ಅಂತಾನೆ. ಈಗ 4,000 ರೂಪಾಯಿ ಸೀರೆ ತಂದು ಕೊಟ್ಲಲ್ಲ. ಮತ್ತೆ ಅಣ್ಣ ಮಾಡಬಾರ್ದು ಕೆಲಸ ಮಾಡಿದ ಅಂದ್ರೆ ಆಕೆ ಬಾಯಿ ಬಿಡ್ತಾಳ. ಸುಂದರಿ ಬೇಕಾಗಿರ್ತಾಳಲ್ಲ, ಮತ್ತೆ ಹಂಗಾಕೆ ಬಾಯಿ ಮುಚ್ಕೊಂಡಿರ್ತಾಳ. ಈಗ ಹಂಗೆ ಆಗೋದದು. ಈಕಿ ಜ್ಯೋತಿ ಈಕಿ ಕೇಸ್ ಮೊನ್ನೆ ಫ್ರೀದಾಗ ಎದಕ್ಕೆ ಮಾಡಿಕೊಟ್ಲು. ಹೌದಾ? ಏನಪ್ಪ ಇದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. ಗೊತ್ತಿದ್ರೇನು ಗೊತ್ತಿಲ್ಲ ಅಂದ್ರೇನು, ಎಲ್ಲ ನನ್ನ ಹಣೆ ಬಾರ ಅಂತ ಬಾಯಿ ಮುಚ್ಕೊಂಡು ಸುಮ್ಮನೆ ಅದೇನಷ್ಟೇ. ಈಗ ನೋಡು ಆಕಿ ತಂದು ಕೊಟ್ಟಿದ್ದು ಇವ್ರು ಯಾಕೆ ಇಸ್ಕೋಬೇಕು? ಇಸ್ಕೊಳಕ್ಕೆ ರೆಡಿ ಆಗ್ಯಾರ. ಹೋಗ್ಲಿ ಬಿಡ್ರಿ, ಏನಾರ ಮಾಡ್ಕೊಳ್ಳಿ. ಸರೋಜಕ್ಕ ಹಾಳು ಕೊಟ್ಟು ಬಿಟ್ಕೊಂಡು ಹೋಗ್ಲಕ್ಕ. ಯಾಕೆ ಮಾತಾಡಿ ಕೆಟ್ಟಾಗಬೇಕು? ಹೌದಿಲ್ಲ, ಮಾತಾಡಿ ಕೆಟ್ಟಾಗೋದೇನಾಯ್ತು ಬಿಡ. ಎಲ್ಲ ಏನಂದ್ರೂ ಉಪಯೋಗ ಇಲ್ದಂಗೆ ಆಗೈತಿ. ಸರಿ ನಾನು ಬರ್ತೇನೆ. ನೋಡು ಏನು ತಯಾರು ಮಾಡ್ತೀರ ನೋಡು. ಅದ್ರ ಮರಿಬೇಡ, ನಮ್ಮನ್ನೇನು ಎದಕ್ಕೂ ಕರೆದಿಲ್ಲ ಅವರು, ನೆನ್ಪಿಟ್ಕೋ. ಮತ್ತು ನೀವೇನು ತಯಾರು ಮಾಡ್ಬೇಕು ಅನ್ಕೊಂಡಿರಿ? ನಾನೊಂದು ಸಾದ್ರ ಒಂದು ಸೀರೆ ಅಷ್ಟೇ. ಮತ್ತು ಸೀರೆ ಬೇಕೇ ಬೇಕಾ? ಸೀರೆನೂ ತಂದು ಮತ್ತೊಂದು ಏನಾರ ಎಲ್ಲಿ ತರಕ್ಕೆ ಹೋಗೋಣ? ಒಂದು ಏನಾರ ಸೀರೆ ತಯಾರು ಕೊಡ್ತೀನಿ. ಒಂದು 1500 ರೂಪಾಯಿ 2,000 ರೂಪಾಯಿ ಒಳಗೆ ಒಂದು ಸೀರೆ ಅಷ್ಟೇ. ಆಗಲ್ಲವ, ನಮ್ಮ ಕಡೆ ರೊಕ್ಕಿಲ್ಲ, ರೂಪಾಯಿ ಇಲ್ಲ, ಎಲ್ಲಿಂದ ಗುದ್ದಾಡಕ್ಕೆ ಹೋಗೋಣ ತಗ. ಮನೆ ವಾಷಿಂಗ್ ಮಿಷಿನ್ ಫ್ರಿಜ್ ತಂದಿದ್ದೆ, ಇನ್ನೂ ಒಂದಿಟ್ಟು ಸಾಲ ತೀರಿಸ್ಬೇಕು. ಸಂಘದಂದು ಐತಿ, ಅದ್ರಾಗ ಹೊಲ ಕೈಯಾಗಿಲ್ಲ. ಬೆಳ್ಕೊಂಡು ತಿಂದೇವು ಅಂದ್ರೆ ಆ ಬಡ್ಯಾಗಳು ಇನ್ನೂ ಯಾವಾಗ ಕೊಡ್ತಾರೋ ಗೊತ್ತಿಲ್ಲ. ಈ ಮಗ ನೋಡಿದ್ರೆ ದುಡ್ದು ರೊಕ್ಕ ಹೆಂಡತಿ ಕೈಯಾಗ ಕೊಡ್ತಾನೆ. ಹೆಂಡತಿ ನೋಡಿದ್ರೆ ಎಲ್ಲ ಗಂಟು ಮಾಡಿ ಇಟ್ಕೊಳಕತ್ತಾಳ. ನಮ್ಮ ಹಣೆ ಬಾರ್ ಹಿಂಗೈತಿ. ಏನು ಮಾಡ್ತಿ? ಹಾಲು ಹಾಕಿ ಬರಾಕತ್ತೇನೆ ಅಂತೇಳಿ ಬಾಳೆ ಬಚ್ಚೆ ವಾರಕ್ಕೊಮ್ಮೆ ಕೈಗೆ ಒಂದು ಸ್ವಲ್ಪ ರೊಕ್ಕ ಸಾರ ಸಿಗಾಕತ್ತಾವು. ಅದಕ್ಕೆ ಒಂದು ಸ್ವಲ್ಪ ರೊಕ್ಕ ಎಲ್ಲಿದಾರ ಹೊಂದಿಸಿ ಕೋಳಿಗಳ್ನ ಒಂದಿಷ್ಟು ತಂದು ಮಾಡ್ಬೇಕು ಅಂತ ಅನ್ಕೊಂಡಿನಿ. ಒಂದಿಷ್ಟು ಚಲೋ ಉರಾನ್ ಕೋಳಿ ತಂದು ಮೇಸ್ಗೋ ಅಂತ ತತ್ತಿ ಹಾಕ್ತತ್ತಲ್ಲ, ತತ್ತಿ ಮಾರಕ್ಕೆ ಕೊಡೋದಾದ ತತ್ತಿ, ಕೋಳಿ ಮಾರಕ್ಕೆ ಕೊಡೋದಾದ್ರ ಕೋಳಿ, ಹಿಂಗೇನಾರ ಒಂದು ಮಾಡೋಣ ಅಂತ. ಕೈಯಾಗ ಆಟ ಪಾಠ ಚಿಲ್ಲರ ಕಾಸಾಕತಿ. ಹೌದಾ? ಮತ್ತು ಇವ್ರು ಏನು ಸೀರೆ ತರ್ತಾರೆ ಏನು ಮಾಡ್ತಾರೆ ಕೇಳ್ತೀನಿ. ಸೀರೆ ತೊಗೊಂಬರೋಣ ಅಂತಂದ್ರೆ ಹೋಗುಂತಾತಿ. ಹಾಂ ಸರಿ. ಕೇಳ ನನ್ನ ಮಗಳಿಗೆ ಏನು ತಯಾರು ಮಾಡ್ತೀರಿ ಅಂತೇಳಿ. ಬೇಡ, ಯಾಕೆ ಬೇಕು ಕೇಳೋದು. ಮತ್ತೆ ಈ ಬಿಡಾಡಿ ಏನಾರು ಹೇಳ್ಕೊಟ್ಬಿಟ್ರೆ ಕುಬ್ಸಕ್ಕೆ ಏನು ತಯಾರು ಕೊಡ್ತಾಳ? ದೊಡ್ಡ ಕುಬ್ಸಕ್ಕೆ ಇನ್ನೂ ಟೈಮ್ ಐತಲ್ಲ, ಯಾಕೆ ಕೇಳಂತಡಿ. ಕೇಳೋದು ಬೇಡ. ನಾನು ಹೋಗ್ತೀನಿ. ಮಾಡ್ಕೊ ಕೆಲಸ ಮಾಡ್ಕೊ. ಇದೇನು ಅವ್ರಿಕಾಯಿ ಬಳ್ಳೆ? ಹೂನಕ್ಕ, ಆದ್ರೆ ಅವ್ರಿಕಾಯಿ ಆಗಿಲ್ಲ. ಆದ್ರೆ ಕಿತ್ಕೊಂಡು ಹೋಗಿ ನೀನು. ಹಂಗೆ ನೆಲ ಇತ್ತಲ್ಲ, ಒಂದು ಸ್ವಲ್ಪ ಅವ್ರಿಕಾಯಿ ಹಾಕಿನಿ, ಆ ಕಡೆ ಬಾಳೆ ಗಿಡದ್ದು ಹಾಕಿನಿ, ಮುಂದೆ ಹಿಂಗೆ ಟಮಾಟೆ ಹಾಕಿನಿ, ಆಮೇಲೆ ಇದು ಆ ಕಡೆ ಮೂಲಿಗೊಂದು ಪಪ್ಪಾಯಿ ಗಿಡ ಹಾಕಿನಿ, ಆಮೇಲೆ ಇದು ಏನದು ಮೆಣಸಿಕಾಯಿ ಗಿಡ, ಟಮಾಟೆ ಗಿಡ, ಬದ್ನಿಕಾಯಿ ಗಿಡ ಹಾಕಿನಿ. ಜಗ ಭಾಳ ಓದಿತ್ತಲ್ಲ. ಹೌದನ? ಚಲೋ ಆತ್ ಬಿಡು ಹಾಕಿದ್ದು. ನೋಡು ಒಳ್ಳೆ ಬೆಳ್ಕೊಳಕ್ಕೆ ಅನುಕೂಲ ಆತ. ಮಾಡಿ ಹೊಕ್ಕೇನಿ. ಅವ್ರು ಬಿಡಾಡಿ ಬಂದ್ಲು. ಅಯ್ಯೋ ದೇವ್ರೆ, ಈಕಿ ಮಗಳಿಗೆ ಏನು ತಯಾರು ಕೊಡೋದಪ್ಪ? ಏನು ಕೊಡೋಣ? ಬೇಕಾದಷ್ಟು ರೊಕ್ಕ ಸುರ್ವೆ ನನ್ನ ಗಂಡ ಓದ್ಸಾಕ ಮಾಡಾಕ ಅಂತೇಳಿ ಈಕಿ ಮಗ್ಗ. ಕೊಡ್ತೀನಿ ಬಾ ನಿನ್ನ ಮಗಳಿಗೆ ಒಂದು ಸರ್ಯಾಗಿರೋ ಆಯಾರನೇ ಒಂದು ಸೀರೆ ತಂದು ಮುಗಿಸ್ತೀನಿ ಅಷ್ಟೇ. ನಂಗೇನು ಹರ್ಕತ್ ಬಿದ್ದೈತೆ ಬೆಳ್ಳಿ ಬಂಗಾರ ತರಕ್ಕೆ. ಮಗಳಿಗೆ ಚೈನಾ ತರಕ್ಕೆ ಹೇಳೇನಿ ಅಂತ. ಅದಕ್ಕೆ ನಾವೇನು ಮಾಡಕ್ಕೆ ಹೋಗೋಣ?